ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಹೇಗೆ ನಡೀತಿದೆ ಯುಗಾದಿ ಹಬ್ಬದ ಪ್ರಿಪ್ರೇಷನ್ನು? ಸೊ ನಮ್ಮ ಹೊಸ ವರ್ಷ ಬರ್ತಾ ಇದೆ, ನಮ್ಮ ಕನ್ನಡಿಗರಿಗೆಲ್ಲ ಇದೆ ನಮ್ಮ ಹೊಸ ವರ್ಷ. ಸೊ ಹೇಗಿದೆ ಪ್ರಿಪ್ರೇಷನ್ನು? ಚೆನ್ನಾಗಿ ನಡೀತಿದೆಯಾ? ಸೊ ಅಡ್ವಾನ್ಸ್ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಸೊ ನಾವೆಲ್ಲಿ ಹೋಗ್ತಿದ್ದೀವಿ ಗೊತ್ತಾ ರೆಡಿಯಾಗಿ? ಸೊ ಒಂದು ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಮದುವೆ ಇದೆ ದೊಡ್ಡಬಳ್ಳಾಪುರದಲ್ಲಿ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ನಿಯರ್ ಘಾಟಿ ಸುಬ್ರಹ್ಮಣ್ಯ ಇದೆಯಲ್ಲ, ಸೊ ಟೆಂಪಲ್ ವಿಸಿಟ್ ಮಾಡ್ಕೊಂಬರೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಒನ್ ಡೇ ಟ್ರಿಪ್ ವಿತ್ ಮೈ ಸೊ ಹಾಗೆ ನಮ್ಮ ಜೊತೆನೂ ನಮ್ಮ ಅಪ್ಪ ಅಮ್ಮ ಬರ್ತಾ ಇದ್ದಾರೆ. ಯಾಕಂದರೆ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಆಗಿರೋದ್ರಿಂದ ನಮ್ಮ ಮನೆ ಪಕ್ಕದವರೇ ಆಗಿದ್ದರು. ಆ್ಯಂಡ್ ಅವ್ರ ಫಾದರ್ ನಮ್ಮ ಅಪ್ಪ ತುಂಬ ಹಳೆ ಫ್ರೆಂಡ್ಸ್ ಸ್ನೇಹಿತರು. ಆದ್ದರಿಂದ ಎಲ್ಲ ಫ್ಯಾಮಿಲಿ ಸಮೇತ ಹೋಗ್ತಾ ಇದ್ದೀವಿ. ಸೊ ಒಟ್ಟಿಗೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡು ಹೋಗಿ ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಸೊ ಇವಳು ದುತಿ ಅವ್ರ ಅಜ್ಜಿ ತಾತ ಎಲ್ಲ ಹತ್ಕೊಂಡ್ಮೇಲೆ ಫುಲ್ ಬ್ಯುಸಿ ಆಗೋದ್ಲು. ಅವ್ರ ಜೊತೆ ಮಾತಾಡಿಕೊಂಡು ನಾವು ಹಿಂದೆನೇ ಹೋಗಿ ಕುತ್ಕೊಂಡ್ಬಿಟ್ಲು. ಅಲ್ಲಿ ಜಾಗ ಸಾಲ್ತಿರ್ಲಿಲ್ಲ, ಹಂಗೂ ಹೋಗಿ ಹಿಂದೆನೇ ಕುತ್ಕೊಂಡ್ಬಿಟ್ಲು. ಸೊ ನೋಡಿ ಈ ವಿಡಿಯೋನ ಹೇಗೆಲ್ಲ ದುತಿ ಟೈಮ್ ಸ್ಪೆಂಡ್ ಮಾಡಿದ್ಲು, ಹೇಗೆಲ್ಲ ಹಾಡಿದ್ಲು ಅಂತ ಹೇಳಿ ಈ ವಿಡಿಯೋನ ಪೂರ್ತಿ ಎಂಡ್ವರೆಗೂ ನೋಡಿ. ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಫೈನಲಿ ನಾವು ಮದುವೆ ಛತ್ರ ರೀಚ್ ಆದ್ವಿ. ಸೊ ಇಲ್ಲಿ ಪಾರ್ಕಿಂಗ್ ಎಲ್ಲೂ ಜಾಗ ಇರಲಿಲ್ಲ. ಅದಕ್ಕೆ ನಮ್ಮ ಹಸ್ಬೆಂಡು ಅಲ್ಲಿ ದೂರ ಎಲ್ಲೋ ಪಾರ್ಕ್ ಮಾಡಿ ಬರ್ತೀನಿ ಅಂತ ಹೋದರು. ಸೊ ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಅವ್ರು ಬಂದಮೇಲೆ ಒಳಗಡೆ ಹೋಗೋಣ. ಸೊ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಸಾಗರ್. ಸೊ ಮದುವೆ ಬಂದ ತಕ್ಷಣ ನಾವು ಮುಹೂರ್ತ ಮಾಡಿಬಿಟ್ಟು ಮಾಡಾದ್ಮೇಲೆ ಕುತ್ಕೊಂಡ್ವಿ. ಸೊ ಯಾವುದೋ ಹುಡುಗಿ ಕೊಟ್ಟಿದ್ದೆ, ಹುಡುಗಿ ಕರೆಕ್ಟಾಗಿ ಕ್ಯಾಪ್ಚರ್ ಮಾಡಿಲ್ಲ ಫೋಟೋನ. ಇದೊಂದೇ ಕ್ಲಿಯರಾಗಿ ಬಂದಿರೋದು. ಸೊ ಅದಕ್ಕೆ ಇದನ್ನೇ ಅಪ್ಲೋಡ್ ಮಾಡಿದ್ದೀನಿ. ನಮ್ಮ ಪುಟಾಣಿ ಹೇಗೆ ಕಾಣ್ತಿದ್ದಾಳೆ ಅಂತ ಹೇಳ್ರಿ. ಅವಳ ಡ್ರೆಸ್ಸು, ಅವಳು ಇದು ಸರ ಬಳೆ ಎಲ್ಲ ಹಾಕ್ಕೊಂಡಿದ್ದಾಳೆ. ಹೇಗೆ ಕಾಣ್ತಿದ್ದಾಳೆ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ದಯವಿಟ್ಟು. ನೋಡಿ ಫುಲ್ಲು ಅವಳು ಖುಷಿ, ಫ್ರೀಯಾಗಿ ಆಟ ಆಡ್ತಿದ್ದಾಳೆ. ಹೊರಗಡೆ ಹೋಗೋದಂದರೆ ಅವಳಿಗೆ ಎಷ್ಟು ಖುಷಿ ಅಂತ ಹೇಳಿದ್ರೆ ಅಷ್ಟು ಖುಷಿ, ಅಷ್ಟು ಸಂಭ್ರಮ ಅವಳಿಗೆ. ಅದ್ರ ಜೊತೆಗೆ ಅವಳಿಗೆ ಇನ್ನೊಂದು ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ ಅವರಪ್ಪ, ಅವ್ರ ಅಜ್ಜಿ ತಾತ ಜೊತೆಯಲ್ಲಿದ್ದಿದ್ದು, ಅವ್ರ ಅಜ್ಜಿ ತಾತ ಮಾಮ ಎಲ್ಲ. ಸೊ ನಾವು ಹಾಗೆ ಸ್ವಲ್ಪ ಹೊತ್ತು ಕುತ್ಕೊಂಡು ಊಟಕ್ಕೆ ಬಂದುಬಿಟ್ವಿ. ನಾಷ್ಟನೂ ಸಹ ನಾವು ಮಾಡಿರಲಿಲ್ಲ, ತುಂಬ ಬೇಗ ಮಾಡಿದ್ದಿದ್ದು ಅಷ್ಟೇ. ಸ್ವಲ್ಪ ತಿನ್ಕೊಂಬಂದ್ಬಿಟ್ಟಿದ್ವಿ, ಅದಕ್ಕೆ ಊಟಕ್ಕೆ ಬಂದ್ವಿ. ಅದಾದಮೇಲೆ ನಾವು ಕೆಲವೊಂದು ಫೋಟೋಶೂಟ್ಗಳನ್ನ ಮಾಡಿಸಿದ್ದೀವಿ, ಸ್ವಲ್ಪ ತಿದ್ವಿ. ಸೊ ಯಾವ ರೀತಿ ಬಂದಿದೆ ಅದು ಫೋಟೋಶೂಟ್ಗಳೆಲ್ಲ ಅಂತ ನೆಕ್ಸ್ಟ್ ವಿಡಿಯೋ ಬರುತ್ತೆ. ಪೂರ್ತಿ ವಿಡಿಯೋ ನೋಡಿ ದಯವಿಟ್ಟು. ಯಾವ ಫೋಟೋ ನಿಮಗೆ ಇಷ್ಟ ಆಯಿತು, ದುತಿ ಯಾವ್ದ್ರಲ್ಲಿ ಚೆನ್ನಾಗಿ ಕಾಣ್ತಿದ್ದಾಳೆ ಅಂತ ಹೇಳಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ನೋಡಿ ಇಲ್ಲಿಂದ ಫೋಟೋಶೂಟ್ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಕೆಲವೊಂದು ಫೋಟೋಸ್ಗಳನ್ನ ನಾವು ತೊಗೊಂಡ್ವಿ. ನಿಮಗೆ ತುಂಬ ಇಷ್ಟವಾದ ಫೋಟೋ ಯಾವುದು ಅಂತ ಹೇಳಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ನಡುವೆ ನಂಗೆ ತುಂಬ ಏನು ಬೇಜಾರಾಗ್ತಿದೆ ಅಂತ ಹೇಳಿದ್ರೆ, ನಾವು ಅಷ್ಟು ಕಷ್ಟಪಟ್ಟು ಎಡಿಟ್ ಮಾಡಿ ಫ್ರೀ ಮಾಡಿಕೊಂಡು ಎಲ್ಲ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರೂ ಸಹ ವ್ಯೂಸ್ಗಳಾಗದೇ ಇರ್ಬೋದು, ಸಬ್ಸ್ಕ್ರೈಬರ್ ಆಗದೇ ಇರ್ಬೋದು, ಮತ್ತು ನಿಮ್ಮಿಂದ ಕೆಲವೊಂದು ನಾವು ಕಮೆಂಟ್ ಮಾಡಿ ಅಂತ ಹೇಳಿದ್ರೆ ರೆಸ್ಪಾನ್ಸ್ ಮಾಡದೇ ಇದ್ದಾಗ ತುಂಬಾ ಬೇಜಾರಾಗುತ್ತೆ. ಯಾಕೆ ಜನಗಳಿಗೆ ಇಷ್ಟ ಆಗ್ತಾ ಇಲ್ವಾ, ನಾವೇನಾರ ತಪ್ಪು ಮಾಡ್ತಾ ಇದ್ದೀವ ವೀಡಿಯೋದಲ್ಲಿ, ಏನು ಫಾಲ್ಟ್ ಆಗ್ತಿದೆ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ಸೊ ನೀವು ಸೈಲೆಂಟ್ ಆದರೆ ನಮಗೆ ಕಷ್ಟ ಆಗಿಬಿಡುತ್ತೆ. ದಯವಿಟ್ಟು ರೆಸ್ಪಾನ್ಸ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ದಯವಿಟ್ಟು ಸಪೋರ್ಟ್ ಮಾಡಿ. ಹೆಚ್ಚೆಚ್ಚು ಕಂಟೆಂಟ್ಗಳನ್ನ ಕೊಡ್ತಾ ಹೋಗ್ತಾ ಇರ್ತೀನಿ. ದಯವಿಟ್ಟು ನಾನು ಲಾಗ್ ಮಾಡಬೇಕು ಅಂತ ತುಂಬ ಆಸೆಗಳಿಂದ ನಾನು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿರೋದು. ಆದಷ್ಟು ನನಗೆ ಪ್ರಯತ್ನ ಪಡ್ತಾ ಇದ್ದೀನಿ ನಿಮ್ಮನ್ನು ಮೆಚ್ಚಿಸೋಕ್ಕೋಸ್ಕರ. ಏನಾದರೂ ಫಾಲ್ಟ್ ಆದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಇಂಪ್ರೂವೈಸೇಷನ್ ಮಾಡಿಕೊಂಡು ನಿಮ್ಗೆ ಇಷ್ಟವಾದ ರೀತಿಯಲ್ಲೇ ನಾನು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ನಿಮಗೆ ಯಾವ ಥರ ವೀಡಿಯೋಸ್ಗಳು ಬೇಕು, ದುತಿಲಿ ಯಾವ ಥರ ವೀಡಿಯೋಸ್ಗಳನ್ನ ಹಾಕಬೇಕು, ಏನು ಕಂಟೆಂಟಲ್ಲಿ ಹಾಕಬೇಕು ಅನ್ನೋದನ್ನು ಕಮೆಂಟ್ ಮಾಡಿದ್ರೆ ನಾನು ಆ ಥರ ವೀಡಿಯೋಸ್ಗಳನ್ನೂ ನಾನು ಟ್ರೈ ಮಾಡಿ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ನಿಮ್ಮ ಒಂದು ಸಪೋರ್ಟ್ ನಂಗೆ ತುಂಬಾ ಇಂಪಾರ್ಟೆಂಟು. ದಯವಿಟ್ಟು ಸಪೋರ್ಟ್ ಮಾಡಿ ಚಾನಲ್ನ. ಏನಾದರೂ ಫಾಲ್ಟ್ ಆಗಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಇಷ್ಟ ಆಗಿದರೆ ಕಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೇ. ಸೊ ನೋಡಿದ್ರಲ್ಲ, ಇಷ್ಟು ಫೋಟೋಸ್ಗಳನ್ನ ನಾವು ತೊಗೊಂಡಿದ್ದೀವಿ. ಯಾವ ಫೋಟೋ ನಿಮಗೆ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಸೊ ನೆಕ್ಸ್ಟು ನಾವು ಹೋಗ್ತಾ ಇರೋದು ಘಾಟಿ ಸುಬ್ರಹ್ಮಣ್ಯಗೆ. ಯಾರು ಪಾಪ? ಇದನ್ನ ಇಟ್ಕೊಳಮ್ಮ, ಇದನ್ನ ನೋಡ್ತಾ ಇತ್ತು.
ಅಲ್ಲಿ ಹಾಕಕ್ಕೇನೆ ಇಲ್ಲೂ ಹಾಕ್ಬೋದಲ್ಲ, ನಾಗರಿಕಲ್ಲಿದ್ದಾವೆಲ್ಲ. ಯಾರ್ಯಾರು ನಿರ್ಮಾಣ ಮಾಡಿರಬೇಕು, ಮೇನ್ ಅದೇ ತಾನೇ. ನಾವು ಸಂಡೇ ಬಂದಿರೋದ್ರಿಂದ ಸಿಕ್ಕಾಪಟ್ಟೆ ರಶ್ ಇತ್ತು. ಸೊ ನಾವು ಸ್ಪೆಷಲ್ ದರ್ಶನಗೆ ಬಂದಿದ್ದು, ಅದಲ್ಲೂ ಸಹ ಇಷ್ಟೊಂದು ಕ್ಯೂ ಇತ್ತು. ಸೊ ಸಂಡೇ ಮತ್ತು ಟ್ಯೂಸ್ಡೇ ಮತ್ತು ಫ್ರೈಡೇ ಏನೋ ಸಿಕ್ಕಾಪಟ್ಟೆ ರಶ್ ಇರುತ್ತಂತೆ. ಸೊ ನೀವು ದರ್ಶನ ಪಡ್ಕೊಂಡ್ರಲ್ಲ ಗಾಯ್ಸ್. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಇದು ಒನ್ ಡೇ ವಿತ್ ದುತಿ ಅಂತ ಹೇಳ್ಬೋದು. ಆ್ಯಂಡ್ ನಾವು ರಿಟರ್ನ್ ಆಗ್ತಾಯಿದ್ದೀವಿ ಬ್ಯಾಂಗ್ಳೂರಿಗೆ. ಸೊ ಆನ್ ದಿ ವೇ ಸ್ವಲ್ಪ ನಿಲ್ಲಿಸಿದ್ವಿ ಇಲ್ಲಿ. ಸೊ ತಣ್ಣಗಿತ್ತು ಮರನೇರಳಲ್ಲಿ ಅಂತ ಹೇಳಿ, ಮತ್ತು ದುತಿ ಕಬ್ಬನ್ ಜ್ಯೂಸ್ ಬೇಕು ಅಂತ ಹೇಳಿ ಹಠ ಮಾಡಿದ್ಲು. ಸೊ ಅದಕ್ಕೋಸ್ಕರ ಅವಳು ಕೊಡ್ಸೋಕೆ ಬರ್ತಾ ಇದ್ದೀವಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಆ ಫೋಟೋ ಇಷ್ಟ ಆಯಿತು ಅಂತ ತಿಳಿಸಿ. ಎಲ್ರಿಗೂ ಥ್ಯಾಂಕ್ ಯು ಆಲ್. ಬಾಯ್.